ಸ್ನೇಹಿತರೆ, ಬಿಗ್ ಬಾಸ್ ಮುಗಿಸಿಕೊಂಡು ಬಂದ ಮಾಜಿ ಸ್ಪರ್ಧಿಗಳನ್ನ ಈ ಕಾಂಟ್ರವರ್ಸಿ ಅನ್ನೋದು ಬಿಡೋ ಹಾಗೆ ಕಾಣ್ತಿಲ್ಲ. ರಜತ್ ಹಾಗೂ ವಿನಯ್ ಗೌಡ ಅವರು ಬಿಲ್ಡಪ್ ಕೊಡೋಕೆ ಹೋಗಿ ಮಾಡಿಕೊಂಡಂತಹ ಎಡವಟ್ಟು ಎಲ್ರಿಗೂ ಗೊತ್ತೇ ಇದೆ. ಇವರಿಬ್ರು ಮಾಡಿದ ಒಂದು ರೀಲ್ಸ್ ಇಂದ ಜೈಲಲ್ಲಿ ಕಂಬಿ ಎಣಿಸೋ ಪರಿಸ್ಥಿತಿ ಬಂದಿದೆ. ಇನ್ನು ಇವರ ರೀತಿನೇ ಮತ್ತೊಬ್ಬ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ರಕ್ಷಕ್ ಬುಲೆಟ್ ಅವರು ಎಡವಟ್ಟನ್ನ ಮಾಡಿಕೊಂಡು ಜೈಲು ಸೇರುವಂತ ಪರಿಸ್ಥಿತಿಯನ್ನ ತಂದುಕೊಂಡಿದ್ದಾರೆ. ರಕ್ಷಕ್ ಬುಲೆಟ್ ತನ್ನಿಂದ ತಾನೇ ಮಾಡಿಕೊಂಡ ಎಡವಟ್ಟಿನಿಂದ ಇವರ ಮೇಲೂ ಕೂಡ FIR ದಾಖಲಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅರೆಸ್ಟ್ ಕೂಡ ಆಗ್ತಾರೆ. ಹಾಗಾದ್ರೆ ರಕ್ಷಕ್ ಬುಲೆಟ್ ಮಾಡಿಕೊಂಡಂತಹ ಎಡವಟ್ಟಾದ್ರೂ ಏನು? ಇವರ ಮೇಲೆ FIR ಹಾಕಿದ್ದು ಯಾರು? ರಕ್ಷಕ್ ಮತ್ತೇನು ಕಾಂಟ್ರವರ್ಸಿ ಮಾಡಿಕೊಂಡ್ರು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ಮ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಮತ್ತೊಬ್ಬ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಕಾಂಟ್ರವರ್ಸಿಯನ್ನ ಮಾಡಿಕೊಂಡಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಹಿರಿಯ ನಟ ಪ್ರಕಾಶ್ ಬುಲೆಟ್ ಅವರ ಮಗ ರಕ್ಷಕ್ ಬುಲೆಟ್ ಅವರು. ಹಾಸ್ಯ ಕಲಾವಿದ ಪ್ರಕಾಶ್ ಬುಲೆಟ್ ಅವರು ಅವರ ಹಾಸ್ಯದಿಂದ ಎಲ್ಲರನ್ನ ನಗಿಸ್ತಾ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅವರ ಮೇಲೆ ಒಂದು ಗೌರವ ಇದೆ. ಆದ್ರೆ ಅವರ ಮಗ ರಕ್ಷಕ್ ಬುಲೆಟ್ ಅವರ ಅಪ್ಪನ ಹೆಸರು ಉಳಿಸೋದು ಬಿಟ್ಟು ಈ ರೀತಿ ಕಾಂಟ್ರವರ್ಸಿಯಲ್ಲೇ ಇರ್ತಾರೆ. ಇನ್ನು ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸ್ 10ರಲ್ಲೂ ಕೂಡ ಡ್ರೋನ್ ಪ್ರತಾಪ್ಗೆ ಅವಮಾನ ಮಾಡಿ ಅವಾಗಲೂ ಕೂಡ ಕಾಂಟ್ರವರ್ಸಿಯಲ್ಲಿ ಸುದ್ದಿಯಲ್ಲೇ ಇದ್ರು. ದೊಡ್ಡವರು ಒಂದ್ ಮಾತು ಹೇಳ್ತಾರೆ ಗೊತ್ತಾ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ. ಅದು ನಿಜಾನೇ. ನಾವು ಮಾತಾಡುವಾಗ ಏನು ಮಾತಾಡ್ತಿದ್ದೀವಿ, ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದರ ಬಗ್ಗೆ ಅರಿವಿರಬೇಕು. ಆದರೆ ಈ ರಕ್ಷಕ್ ಅವರು ಮಾತಾಡೋ ಬರದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಅವಮಾನ ಮಾಡಿದ್ದಾರೆ. ಹೌದು, ರಕ್ಷಕ್ ಬುಲೆಟ್ ಅವರು ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಲಿ ಭಾಗವಹಿಸಿರೋದು ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಇನ್ನು ಇವರ ಪಾರ್ಟ್ನರ್ ಆಗಿ ರಮೋಲ್ ಅವರು ಭಾಗವಹಿಸಿದ್ದಾರೆ. ಹೀಗಿರ್ಬೇಕಾದ್ರೆ ರಕ್ಷಕ್ ಬುಲೆಟ್ ಅವರು ರಮೋಲ್ ಅವ್ರನ್ನ ಹೊಗಳೋ ಬರದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾನೆ. ಇನ್ನು ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ರಕ್ಷಕ್ ಬುಲೆಟ್ ಅವರು ದರ್ಶನ್ ಹಾಗೂ ರಚಿತಾ ರಾಮ್ ಅಭಿನಯದ ಬುಲ್ಬುಲ್ ಸಿನಿಮಾದ ದೃಶ್ಯವನ್ನ ಕಾಪಿ ಮಾಡಲು ಹೋಗಿದ್ದಾರೆ. ಇದೇ ವೇಳೆ ಪಕ್ಕದಲ್ಲಿದ್ದ ಹುಡುಗಿಯನ್ನ ಹೊಗಳುವ ಬರದಲ್ಲಿ ನಾಡದೇವಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾರೆ. ಸ್ಟೇಜ್ ಮೇಲೆ ರಕ್ಷಕ್ ಬುಲೆಟ್ ಅವರು, ನಿಮ್ಮನ್ನು ನೋಡಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟು ಶರ್ಟ್ ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಟ್ರಿಪ್ ಹೋಗ್ತಿದ್ದಾಳೆ ಅನಿಸ್ತಿದೆ ಅಂತ ರಕ್ಷಕ್ ಬುಲೆಟ್ ಅವರು ಡೈಲಾಗ್ ಹೊಡೆದಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಹಿಂದೂ ಪರ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ರಕ್ಷಕ್ ಬುಲೆಟ್ ಅವರ ಈ ಮಾತು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ. ಹೀಗಾಗಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ರಕ್ಷಕ್ ಬುಲೆಟ್ ಹಾಗೂ ಖಾಸಗಿ ವಾಹಿನಿಯಲ್ಲಿ ಕಾರ್ಯಕ್ರಮ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂದೂ ಸಂಘಟನೆಗಳು ಮುಂದಾಗಿದ್ದಾರೆ. ಸದ್ಯಕ್ಕೆ ಇದೇ ಕಾರಣಕ್ಕೆ ಕೆರಳಿರುವ ಹಿಂದೂ ಮುಖಂಡರು ರಕ್ಷಕ್ ವಿರುದ್ಧ ಬೆಂಗಳೂರು ಪೊಲೀಸರಿಗೆ ದೂರು ಕೊಡಲು ಮುಂದಾಗಿದ್ದಾರೆ. ಇದಷ್ಟೇ ಅಲ್ಲದೆ ಎಲ್ಲರ ಮುಂದೆ ಕ್ಷಮೆ ಕೇಳುವಂತೆ ಹೇಳಿದ್ದಾರೆ. ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಪ್ಪು ಕಾಣಿಕೆ ಕಟ್ಟಿ ದೇವಿಯ ಬಳಿ ಕ್ಷಮೆ ಕೇಳುವಂತೆ ಹೇಳಿದ್ದಾರೆ. ಏನೇ ಆಗ್ಲಿ, ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ಬಗ್ಗೆ ಈ ರೀತಿ ಮಾತಾಡಿದ್ದು ತಪ್ಪು ಅಂತ ಹೇಳ್ತಾ, ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.